ಆಕಾಶವಾಣಿ ಮಡಿಕೇರಿ. ಚಿಣ್ಣರ ಲೋಕ ಮಕ್ಕಳಿಗಾಗಿ ಕಾರ್ಯಕ್ರಮ. ಹಲೋ ಪುಟಾಣಿಗಳೇ, ಇವತ್ತಿನ ಚಿಣ್ಣರ ಲೋಕ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಅಕ್ಕರೆಯ ಸ್ವಾಗತ. ಕಳೆದ ಸಂಚಿಕೆಗಳಿಂದ ಪರೀಕ್ಷಾ ತಯಾರಿ ಹೇಗಿರಬೇಕು ಎಂಬ ವಿಷಯದ ಬಗ್ಗೆ ಅಂಕಣಕಾರರು, ಬ್ಯಾಂಕಿಂಗ್ ತರಬೇತುದಾರರು ಹಾಗೂ ವ್ಯಕ್ತಿತ್ವ ವಿಕಸನ ತರಬೇತುದಾರರು ಮತ್ತು ವೃತ್ತಿ ಮಾರ್ಗದರ್ಶಕರಾದ ಆರ್.ಕೆ. ಬಾಲಚಂದ್ರ ಅವರಿಂದ ಬಹಳಷ್ಟು ಮಾಹಿತಿಗಳನ್ನು ತಿಳ್ಕೊಳ್ತಾ, ಹಾಲ್ಟ್ ಅಂದರೆ ಏನು, ಮಲಗುವ 3 ಗಂಟೆ ಮೊದಲು ಊಟ ಮಾಡಬೇಕು, 2 ಗಂಟೆಗೆ ಮೊದಲು 5 ನಿಮಿಷ ಧ್ಯಾನ ಮಾಡಬೇಕು, 1 ಗಂಟೆಗೆ ಮೊದಲು ಟಿವಿ, ಮೊಬೈಲ್ ಮೊದಲಾದ ಗ್ಯಾಜೆಟ್ಗಳಿಂದ ದೂರ ಇರಬೇಕು, ಒಂದು ದಿನದಲ್ಲಿ ಎಷ್ಟು ಗಂಟೆ ನಿದ್ದೆ ಮಾಡಬೇಕು, ನೆಮ್ಮದಿಯ ನಿದ್ದೆ ಹೇಗೆ ಮಾಡಬೇಕು, ಯಾವ ರೀತಿ ಓದಬೇಕು, ಯಾವ ರೀತಿ ಬರಿಬೇಕು, ಅಂದರೆ ಫಾಸ್ಟ್ ರೀಡಿಂಗ್ ಹೇಗೆ ಮಾಡಬೇಕು, ಫಾಸ್ಟ್ ರೈಟಿಂಗ್ ಹೇಗೆ ಮಾಡಬೇಕು, ಡಾಕ್ಟರ್ ಅಬ್ದುಲ್ ಕಲಾಂ ಅವರ ಪಂಚತತ್ವಗಳನ್ನ ಹೇಗೆ ನಮ್ಮ ಜೀವನದಲ್ಲಿ ರೂಢಿಸ್ಕೊಳ್ಬೇಕು ಅಂತ ಹೇಳುವ ಮಾಹಿತಿಗಳನ್ನ ತಿಳ್ಕೊಂಡಿದ್ದೀವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಅವರು ಇನ್ನೂ ಯಾವ ಯಾವ ಮಾಹಿತಿಗಳನ್ನ ನೀಡ್ತಾರೆ ಅಂತ ಕೇಳ್ತಾ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರೋಣ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್, ನೀವು ಕಳೆದ ಸಂಚಿಕೆಯಲ್ಲಿ ನಾವು ಉತ್ತರವನ್ನ ಹೇಗೆ ಆಕರ್ಷಕವಾಗಿ ಬರಿಬೇಕು ಅಂತ ಹೇಳಿದ್ರಿ. ಇವತ್ತು ಅದೇ ವಿಷಯವನ್ನ ಮುಂದುವರಿಸ್ತಾ ಯಾವ ಯಾವ ಟಿಪ್ಸ್ ಕೊಡ್ತಿದ್ದೀರಾ ಸರ್? ನೋಡಿ, ಪರೀಕ್ಷೆಗೆ ಇವತ್ತಿಂದ 21 ದಿನ ಇದೆ. ಆ 21 ದಿನದಲ್ಲಿ ಇನ್ನು ಬರೆದು ತೆಗಿಬೇಕಾಗಿದ್ದು ತುಂಬಾ ಜಾಸ್ತಿನೇ ಉಳಿತಾ ಹೋಗ್ತದೆ. ಹಾಗಾಗಿ ನಾವು ಹಿಂದಿನ ಸಂಚಿಕೆಯಲ್ಲಿ ಹೇಗ್ ಬರಿಬೇಕು, ಎಷ್ಟು ಬರಿಬೇಕು ಅಂತ ಹೇಳಿದ್ವಿ. ಈಗ ಹೇಗ್ ಬರಿಬೇಕು ಅಂತ ತಿಳಿಸ್ಕೊಳ್ಳೋಣ. ಉತ್ತರ ಏನೋ ಸರಿ, ಆದ್ರೆ ಎಷ್ಟು ಸರಿ ನಾನು ಬರೆದ್ರು ಕೂಡ ನನಗೆ ಮಾರ್ಕ್ಸ್ ಬರೋದಿಲ್ಲ, ಯಾಕೆ ಅಂತ ವಿದ್ಯಾರ್ಥಿಗಳು ತುಂಬಾ ಸಲ ಪ್ರಶ್ನೆ ಕೇಳ್ತಾರೆ. ಕಾರಣ ಇಷ್ಟೇ, ನಮ್ಗೆ ಹೇಗ್ ಬರಿಬೇಕು ಅಂತ ಗೊತ್ತಿಲ್ಲ. ಹೇಗ್ ಬರಿಬೇಕು ಅಂತಂದ್ರೆ ಅವ್ರಿಗೆ ಖುಷಿ ಆಗುವ ಹಾಗೆ ಬರಿಬೇಕು. ಖುಷಿ ಯಾರಿಗಾಗ್ಬೇಕು? ಬರ್ದವ್ರಿಗೂ ಆಗ್ಬೇಕು, ಓದ್ದವ್ರಿಗೂ ಆಗ್ಬೇಕು. ಅಂದ್ರೆ ಇಂಗ್ಲಿಷ್ ನಲ್ಲಿ ಇದನ್ನ ಪ್ಲೀಸಿಂಗ್ ಅಂತ ಕರಿತೇವೆ. ಕನ್ನಡದಲ್ಲಿ ಮುದ, ಖುಷಿ, ಆನಂದ, ಸಂತೋಷ ಏನ್ ಬೇಕಾದ್ರೂ ಹೇಳಿ ನೀವು. ಓದುವವರಿಗೂ ಖುಷಿ ಆಗ್ಬೇಕು, ಬರ್ದವ್ರಿಗೂ ಒಂದು ಕ್ಷಣಕ್ಕೆ ನಾನು ಇದಕ್ಕೆ ಎಷ್ಟು ಬೇಕು ಅಷ್ಟನ್ನ ಬರ್ದಿದ್ದೇನೆ ಅಂತ ಅನ್ಸ್ಬೇಕು. ಎಷ್ಟು ಸಲ ಮಕ್ಕಳು ಡ್ರೆಸ್ ಮಾಡ್ಕೊಂಡು ಬಂದ್ರೆ ನಾವ್ ಹೇಳ್ತೇವಲ್ಲ, ಎಷ್ಟ್ ಚೆನ್ನಾಗಿ ಕಾಣಿಸ್ತಾಳೆ ಇವಳು ಅಂತ ಹೇಳ್ತೇವಲ್ಲ, ಅದನ್ನ ಬಿಟ್ಬಿಟ್ಟು ಏನೋ ಇಷ್ಟೆಲ್ಲ ಮಾಡ್ಕೊಂಡ್ ಬಂದಿದ್ಯಾ, ನೀಟಾಗಿ ತಲೆ ಬಾಚ್ಕೊಂಡ್ ಬರಕ್ ಆಗೋದಿಲ್ಲ ಅಂತ ಹೇಳಿಸ್ಕೋಬಾರ್ದು. ಇದು ಉತ್ತರ ಪತ್ರಿಕೆಗೂ ಸಂಬಂಧ ಪಡ್ತದೆ. ಹಾಗಾಗಿ ಒಬ್ಬರನ್ನ ನಮ್ ನೋಡಿದಾಗ ಹೇಗೆ ಸಂತೋಷವಾಗ್ಬೇಕು, ಹಾಗೆ ಪೇಪರ್ನ ನೋಡಿದ್ರೆ ಆ ಪೇಪರ್ನ ತಿದ್ದುವ ಮೇಸ್ಟ್ರಿಗೆ ಆ ಸಂತೋಷ ಆಗ್ಬೇಕು. ಇದು ಸುಲಭದ ಕೆಲಸನ ಅಂತ ಕೇಳಿದ್ರೆ ಖಂಡಿತ ಇಲ್ಲ. ಏನೇನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು ಅಂತ ಯೋಚನೆ ಮಾಡೋಣ ಅಂತ ನಾವ್ ಹೇಳ್ಬೇಕು. ಹಾಗಿದ್ರೆ ಏನ್ ಸರಿ ಇರ್ಬೇಕು, ಎಷ್ಟು ಸರಿ ಇರ್ಬೇಕು ಅನ್ನೋದು ನಮ್ಗೆ ಗೊತ್ತಿರ್ಬೇಕು. ಮೊದಲನೇದು ಲೆಫ್ಟ್ ಮಾರ್ಜಿನ್, ರೈಟ್ ಮಾರ್ಜಿನ್, ಟಾಪ್ ಮಾರ್ಜಿನ್, ಬಾಟಮ್ ಮಾರ್ಜಿನ್. ಇದು ಒಂಥರ ಫ್ರೇಮ್ ಇದ್ದ ಹಾಗೆ ಉತ್ತರ ಪತ್ರಿಕೆಗೆ. A4 ಸೈಜ್ ನಲ್ಲಿ ಕೊಡುವಂತ ಉತ್ತರ ಪತ್ರಿಕೆಗೆ ಒಂಥರ ಫ್ರೇಮ್ ಇದ್ದಾಗೆ. ಲೆಫ್ಟ್ ಮಾರ್ಜಿನ್ ನೀವು ಕರೆಕ್ಟ್ ಆಗಿ ಬಿಟ್ರಿ, ಅಷ್ಟನ್ನೇ ರೈಟ್ ಮಾರ್ಜಿನ್ಗೂ ಬಿಟ್ರಿ, ಅಷ್ಟನ್ನೇ ಟಾಪ್ ಮಾರ್ಜಿನ್ಗೂ ಬಿಟ್ರಿ, ಅಷ್ಟನ್ನೇ ಬಾಟಮ್ ಮಾರ್ಜಿನ್ಗೂ ಬಿಟ್ಕೊಂಡ್ರಿ ಅಂತಂದ್ರೆ ಒಂಥರ ಫ್ರೇಮ್ ಹಾಕಿದಂಗೆ ಇರ್ತದೆ. ಆಮೇಲೆ ಆನ್ಸರ್ ನೀವು ಬರ್ಲಿಕ್ಕೆ ಹೊರಟ್ಮೇಲೆ ಸ್ಪೇಸು, ಲೈನು, ಆನ್ಸರ್ ಸ್ಪೇಸಿಂಗು ಇವೆಲ್ಲ ತುಂಬಾ ಉತ್ತಮವಾಗಿರ್ಬೇಕು. ಮುಖ್ಯವಾದ ಪ್ರಶ್ನೆ, ಅದಕ್ಕೆ ಸಬ್ ಕ್ವಶನ್ ಇದ್ರೆ ಅದರ ನಂಬರು, ಅದನ್ನ ಪಕ್ಕ ಬರ್ಕೊಂಡು ಹೋಗ್ಬೇಕು. ಸ್ಪೆಲ್ಲಿಂಗ್ ಮಿಸ್ಟೇಕ್ ಅನ್ನ ಮಾಡಬಾರ್ದು. ಗ್ರಾಮೆಟಿಕಲ್ ವ್ಯಾಕರಣ ಮಿಸ್ಟೇಕ್ ಅನ್ನ ಮಾಡಬಾರ್ದು, ವ್ಯಾಕರಣ ದೋಷ ಇರಲೇಬಾರ್ದು. ಸ್ಟ್ರಕ್ಚರಲ್ ಮಿಸ್ಟೇಕ್ ಇರಬಾರ್ದು, ರಚನಾ ದೋಷವಿರಬಾರ್ದು. ಟೆಕ್ನಿಕಲ್ ಮಿಸ್ಟೇಕ್, ತಾಂತ್ರಿಕ ದೋಷ ಇರಬಾರ್ದು. ನೋ ಸ್ಕ್ರಾಚಸ್, ಹೊಡೆದಾಟ ಇರಬಾರ್ದು ಪತ್ರಿಕೆಯಲ್ಲಿ. ಬಹಳ ಸಲ ಮಕ್ಕಳು ಯಾರ್ಯಾರ ಮೇಲಿನ ಸಿಟ್ಟೆಲ್ಲ ಉತ್ತರ ಪತ್ರಿಕೆಲ್ಲ ತೋರಿಸ್ಬಿಟ್ಟಿರ್ತಾರೆ. ಹಾಗಾಗಿ ಆ ಹೊಡೆದಾಟ ಮಾಡ್ಕೋಬಾರ್ದು. ತುಂಬಾ ಜನ ಮಕ್ಕಳದು ಮೊದಲ ಪೇಜ್ ನಲ್ಲೇ ಕುರುಕ್ಷೇತ್ರ ಯುದ್ಧ ಆರಂಭ ಆಗಿರ್ತದೆ. ಒಂದ್ 10 ಕಡೆ ತಿದ್ದುಪಡಿ ಮಾಡಿದ್ರೆ, ಹೊಡೆದು ಬಡದು ಮಾಡಿದ್ರೆ ಗುರುಗಳು ಎಷ್ಟು ಚಂದ್ರ ಪೇಪರ್ ಅಂತಾರ, ಇಲ್ಲ ತಾನೆ? ಹಂಗಾಗಿ ನೀಟಾಗಿ ಬರೆಯೋದನ್ನ ಫಸ್ಟ್ ಅಭ್ಯಾಸ ಮಾಡ್ಕೊಳ್ಳಿ. ನಾವು ಮನೆಯಲ್ಲಿ ಓದಿದ್ದನ್ನ ಬರೆದು ತೆಗೀರಿ ಅಂತ ಹೇಳ್ತಾ ಇರೋದು ಈ ಕಾರಣಕ್ಕೆ.
ಮತ್ತೆ ಫಸ್ಟ್ ಪೇಜಲ್ಲಿ ಬರ್ದಿರೋದನ್ನ ನೋಡುವಾಗನೇ ಫಸ್ಟ್ ಇಂಪ್ರೆಷನ್ ಇಸ್ ಬೆಸ್ಟ್ ಇಂಪ್ರೆಷನ್ ಅಂತ ಹೇಳಿ ಆಗುತ್ತೆ ಅಲ್ವಾ ಸರ್? ಹೌದು ಹೌದು ಹೌದು, ಅದನ್ನು ಬರೆಯೋ ಪ್ರಯತ್ನ ಮಾಡ್ಬೇಕು. ಆಮೇಲೆ ನಾವು ಹೇಳಿದ ಕ್ರಮದಲ್ಲಿ ಎಲ್ಲ ಓದ್ಕೊಂಡು ಬಂದಿದ್ದಾರೆ ಅಂತಂದ್ರೆ ಒಂದು ಪ್ರಶ್ನೆಗೆ ಒಂದಿಷ್ಟು ಎಕ್ಸ್ಟ್ರಾ ಇವ್ರು ಕೊಡಬಹುದು. ನಾನು ಏನ್ ಕೇಳಿದಾರೆ ಅಷ್ಟಕ್ಕೆ ಸೀಮಿತ ಆಗೋದಲ್ಲ, ಒಂದಿಷ್ಟು ಎಕ್ಸ್ಟ್ರಾ ಬರ್ದ್ ಬಿಟ್ರೆ ಅವ್ರಿಗೆ ಅನಿಸ್ತದೆ ಈ ವಿದ್ಯಾರ್ಥಿ ತುಂಬಾ ಓದ್ಕೊಂಡಿದ್ದಾನೆ, ಪರವಾಗಿಲ್ಲ, ವಿಷಯದ ಮೇಲೆ ಇವನಿಗೆ ಹಿಡ್ತಾ ಇದೆ ಅಂತ. ಹಾಗಾಗಿ ಆದಷ್ಟು ಅಂತ ಪ್ರಯತ್ನವನ್ನ ಮಾಡ್ಲಿ. ಅಂದ್ರೆ ಇದನ್ನ ಮನೆಯಲ್ಲಿ ಈಗಿಂದಾನೇ ಪ್ರಾಕ್ಟೀಸ್ ಮಾಡ್ಬೇಕು ಅಂತ ನಾವು ಹೇಳೋದು. ಯೂಶಲಿ ಪರೀಕ್ಷೆ ಸಂದರ್ಭ ಅಂತಂದ್ರೆ ಜೂನ್ ನಿಂದ ಡಿಸೆಂಬರ್ 31ರವರೆಗೆ ಅಧ್ಯಯನದ ಸಮಯ ಅದು ಜನರಲಿ. ಅಂದ್ರೆ ಶಾಲೆಯಲ್ಲಿ ಪಾಠ ಪ್ರವಚನ ನಡೀತಾ ಇರ್ತದೆ, ಅದಕ್ಕೆ ತಕ್ಕಾಗೆ ಹೋಮ್ವರ್ಕ್ ಕೊಟ್ಟಿರ್ತಾರೆ, ಆಮೇಲೆ ಅದು ರಿವಿಷನ್ ಮಾಡ್ತಾರೆ. ಮಧ್ಯದಲ್ಲಿ ತುಂಬಾ ಪರೀಕ್ಷೆಗಳು, ಕ್ಲಾಸ್ ಟೆಸ್ಟ್, ಕ್ವಾರ್ಟರ್ಲಿ ಟೆಸ್ಟ್, CS ಎಲ್ಲವೂ ನಡೀತಾ ಇರ್ತದೆ. ಯೂಶಲಿ ಜನವರಿ 1ರಿಂದ ಮಾರ್ಚ್ ತಿಂಗಳ ಅಂತಂದ್ರೆ ಪರೀಕ್ಷಾ ಸಮಯ. ಅಂದ್ರೆ ಪ್ರಿಲಿಮಿನರಿ, ಪ್ರಿಪರೇಟರಿ, ಆಮೇಲೆ ಫೈನಲ್ ಎಕ್ಸಾಮ್, ಈ ರೀತಿ. ಅಂದ್ರೆ ಡಿಸೆಂಬರ್ 31ರವರೆಗೆ ಪರೀಕ್ಷೆ ಆರಂಭದ ದಿನ ಅದು. ಆದರ್ಶ ವಿದ್ಯಾರ್ಥಿಗಳು ಕೆಲವು ಕೆಲಸಗಳನ್ನ ಆಗ್ಲೇ ಮಾಡಿಟ್ಬಿಟ್ಟಿರ್ತಾರೆ. ನಾವೇನ್ ಮಾಡಿದ್ವಿ ಈಗ, ಅವಾಗ ಮಾಡದೇ ಇದ್ದವರು ಕೂಡ ಇನ್ನುಳಿದ ದಿನಗಳಲ್ಲಿ ಇವನ್ನ ಮಾಡೋದಕ್ಕೆ ಸಾಧ್ಯ ಅಂತ ನಾವ್ ಇದನ್ನ ಹೇಳ್ತಾ ಇದ್ದೇವೆ. ಅದಕ್ಕೆ ಇಂಗ್ಲಿಷ್ ನಲ್ಲಿ ಡೂಸ್ ಅಂಡ್ ಡೋಂಟ್ಸ್ ಅಂತ ಕರೀತಾರೆ. ಈಗ ಏನೇನ್ ಮಾಡಿರ್ಬೇಕಿತ್ತು ಅಂತ ಅಂದ್ರೆ, ನಾವ್ ಈ ಸರಣಿ ಶುರು ಮಾಡ್ಕೊಂಡ ನಂತರ ಅಟ್ಲೀಸ್ಟ್ 2 ಬಾರಿ ಆದ್ರೂ ಪಠ್ಯ ಪುಸ್ತಕಗಳನ್ನ ಪದಸಹಿತ ವರ್ಡ್ ಬೈ ವರ್ಡ್ ಓದಿ ಮುಗಿಸಿರ್ತಾರೆ ಅಂತ ಅನ್ಕೊಳ್ಳೋಣ. ಅಂದ್ರೆ ಈಗ ಆಲ್ರೆಡಿ ನಾವು 1 ತಿಂಗಳ ಹೆಚ್ಚು ಕಡಿಮೆ ಆಯ್ತು ಈ ಸರಣಿ ಶುರು ಮಾಡಿ. ಅಷ್ಟು ಮಟ್ಟಿಗೆ ಓದ್ಕೊಂಡ್ರು ಅಂತಂದ್ರೆ ಫಲಿತಾಂಶದ ಮೇಲೆ ಯಾವುದೇ ಕೆಟ್ಟ ಪರಿಣಾಮ ಬೀರೋದಿಲ್ಲ. ಇನ್ನುಳಿದ 21 ದಿವಸದಲ್ಲಿ ಇರೋ 6 ಸಬ್ಜೆಕ್ಟಿಗೆ ಹೆಚ್ಚು ಕಡಿಮೆ 3.5, 4, 5 ದಿವಸದವರೆಗೆ ಹಂಚ್ಕೊಳ್ಬಹುದು ದಿನಗಳನ್ನ. ಅಂದ್ರೆ ಯಾವ್ದು ಟಫ್ ಇದೆಯೋ ಅದಕ್ಕೆ ಜಾಸ್ತಿ ದಿನಗಳು, ಭಾಷೆ ಮತ್ತು ಈಸಿ ಅಂತ ಅನ್ಸು ಅದಕ್ಕೆ ಕಡಿಮೆ ದಿನಗಳನ್ನ ಹಾಕೊಂಡು, 2 ಬಾರಿ ಆದ್ರೂ ಚಾಪ್ಟರ್ ವೈಸ್, ಮಾರ್ಕ್ಸ್ ವೈಸ್, ನೋಟ್ಸ್ ಇಲ್ಲ ಇವರೇ ತಯಾರಿ ಮಾಡ್ಕೊಂಡಿರೋದು, ಯಾವ್ದು ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ಕಂಪೇರ್ ಮಾಡಿ ಬರ್ದಿರೋದು. ಹೌದು, ಅದನ್ನ ಈಗ ಓದಿ ತಯಾರಿ ಮಾಡ್ಕೋಬೇಕು. ಇದನ್ನ ಸಬ್ಸಿಡರಿ ಮಟೀರಿಯಲ್ಸ್ ಅಂತ ಕರಿತೇವೆ ನಾವು. ಯಾಕಂದ್ರೆ ಈ 1 ತಿಂಗಳ ಕಾಲ ಇವ್ರು ಓದಿರೋ ಸಬ್ಜೆಕ್ಟ್ ಅನ್ನ ಇವರೇ ಕೈಯಾರೆ ನೋಟ್ಸ್ ಮಾಡಿರ್ತಾರೆ. ನಾವು ಹೇಳಿದೇವೆ ಅಡಿಗೆರೆ ಹಾಕೊಳ್ಳೋದು ಅಂತ, ಇಂಪಾರ್ಟೆಂಟ್ ಆಗಿರೋದೆಲ್ಲ. ಇದು ಪೂರಕ ವ್ಯವಸ್ಥೆ. ಈಗ ಅದ್ರ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡ್ಲಿ ಅಂತ ಹೇಳೋಣ. ಅಂದ್ರೆ ಇನ್ನು ಮುಂದೆ ಓದುವ ಕ್ರಮ ಹೇಗಿರ್ಬೇಕು ಅಂತಂದ್ರೆ, ಚಾಪ್ಟರ್ ವೈಸ್ ಪ್ರತಿ ಚಾಪ್ಟರ್ ನಲ್ಲೂ ಬರುವಂತಹ 1 ಅಂಕದ ಪ್ರಶ್ನೆಗಳು, ಎಲ್ಲ ಇಕ್ವೇಶನ್ಸ್ಗಳು, ಎಲ್ಲ ಲೇಬಲ್ ಡಯಾಗ್ರಾಮ್ಗಳು, ಎಲ್ಲ ಡೇಟ್ಸ್ ಮತ್ತು ಡೆಫಿನೇಷನ್ಗಳು, ಎಲ್ಲ ಥಿಯರಮ್ಸ್ಗಳು, 2, 3, 4, 5 ಮಾರ್ಕ್ಸ್ಗೆ ಸಂಬಂಧಪಟ್ಟದ್ದು ಬರುವಂತದ್ದು, 1, 2, 3, 4 ಹಾಗೆ ಮುಖ್ಯಾಂಶಗಳ ಪಟ್ಟಿಯನ್ನ ಮಾಡ್ಕೋಬೇಕು, ಮೇನ್ ಪಾಯಿಂಟ್. ಇದನ್ನ ಮಾಡ್ಕೊಂಡ್ಬಿಟ್ರೆ ಈ ಪೂರಕ ವ್ಯವಸ್ಥೆಯನ್ನ ಕೊನೆಯ ಪರೀಕ್ಷೆಯ ದಿನ ಹೋಗೋಕ್ಕಿಂತ ಮುನ್ನ ಅದ್ರ ಮೇಲೆ ಒಂದ್ಸಲ ಕಣ್ಣೋಟವನ್ನ ಹರಿಸಿದ್ರು ಸಾಕಾಗತ್ತೆ. ಈ ಪೂರಕ ವ್ಯವಸ್ಥೆಯನ್ನ ಈಗ ಮಕ್ಕಳು ಇನ್ನುಳಿದ 21 ದಿವಸಕ್ಕೆ ಮಾಡ್ಕೊಂಡು ಹೋಗ್ಬೇಕು. ಸೊ ಅವಾಗ ಮಕ್ಳಿಗೆ ಏನಾಗತ್ತೆ, ಬಹಳ ಸುಲಭದಲ್ಲಿ ಪರೀಕ್ಷೆಯನ್ನ ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗತ್ತೆ. ಆಮೇಲೆ ನಾವು ಹೇಳಿದ್ವಿ, ಪರೀಕ್ಷೆ ಹತ್ತಿರ ಬರ್ತಾ ಇದ್ದ ಹಾಗೆ ಇಡೀ ಪುಸ್ತಕ ಓದ್ತಾ ಕುಳಿತರೆ ಆಗೋದಿಲ್ಲ ಅಂತ. ಅದಕ್ಕಾಗಿ ನಾವು ಈ ಹಿಂದೆ ಅಭ್ಯಾಸ ಮಾಡಿರೋದ್ರಿಂದ ಅದರ ಶಾರ್ಟ್ ನೋಟ್ಸ್ ಅನ್ನ ಪ್ರಿಪೇರ್ ಮಾಡ್ಕೊಂಡಿರಿ ಅಂತ ನಾವು ಹೇಳಿದ್ವಿ. ಈಗ ಸಬ್ಸಿಡರಿ ನೋಟ್ಸ್ ಅನ್ನೇ ಇಟ್ಕೊಂಡು ಇನ್ನುಳಿದ ದಿವಸಕ್ಕೆ ಒಂದು ಹೊಸ ಟೈಮ್ ಟೇಬಲ್ ಅನ್ನ ತಯಾರು ಮಾಡ್ಕೋಬೇಕು. ಅಂದ್ರೆ ಪ್ರತಿ ಮಗು ಗೊತ್ತಿದೆ ತನಗೆ ಯಾವ್ದು ವೀಕ್ ಇದೆ, ತನಗೆ ಯಾವ್ದು ಸ್ಟ್ರಾಂಗ್ ಇದೆ ಅಂತ. ಸ್ಟ್ರಾಂಗ್ ಇದ್ದಂತ ವಿಷಯಕ್ಕೆ ದಿನಗಳು ಕಡಿಮೆ ಇದ್ರೆ ಸಾಕಾಗತ್ತೆ. ಸ್ವಲ್ಪ ವೀಕ್ ಇರುವಂತಹ ವಿಷಯಗಳಿತ್ತು ಅಂತಂದ್ರೆ ಅದಕ್ಕೆ ಸ್ವಲ್ಪ ದಿನಗಳನ್ನ ಜಾಸ್ತಿ ಅಲೌಟ್ ಮಾಡ್ಕೊಂಡು ಈಗ ಒಂದು ಹೊಸ ಟೈಮ್ ಟೇಬಲ್ ಅನ್ನ ರಚಿಸ್ಕೊಳ್ಳಿ. ಆಮೇಲೆ ಡಯಾಗ್ರಾಮು, ಚಿತ್ರ, ಚಿಹ್ನೆಗಳ ಸಹಾಯದಿಂದ ಮೈಂಡ್ ಮ್ಯಾಪಿಂಗ್ ವಿಧಾನವನ್ನ ಬಳಸಿದ್ರೆ ಬಹಳ ಒಳ್ಳೇದು. ಅಂದ್ರೆ ಕೊನೆ ಕ್ಷಣದಲ್ಲಿ ಅವೆಲ್ಲ ತುಂಬಾ ಫಿಕ್ಸ್ ಆಗಿ ನೆನ್ಪಿರ್ತದೆ. ಮೈಂಡ್ ಮ್ಯಾಪಿಂಗ್ ಅಂದ್ರೆ ಏನು ಸರ್? ಮೈಂಡ್ ಮ್ಯಾಪಿಂಗ್ ಅಂದ್ರೆ ಮೇಡಮ್, ಈಗ ಬರೀ ಓದ್ತಾ ಹೋಗುವುದರ ಬದಲು ಚಿತ್ರದ ಮೂಲಕ ಕಲ್ಪನೆ ಮಾಡ್ಕೋತಾ ಹೋಗೋದು, ಮ್ಯಾಪ್ ಮಾಡ್ತಾ ಹೋಗೋದು ಅದನ್ನ.
1857 ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳಿದ್ರೆ ಹ್ಮ್ 1857 ಸ್ಥಿತಿಗತಿಯನ್ನ ಒಂದ್ಸಲ ಕಲ್ಪನೆ ಮಾಡ್ಕೊಂಡ್ರೆ ಹ್ಮ್ ಹ್ಮ್ ಸಿಪಾಯಿ ದಂಗೆಗೆ 100 ವರ್ಷ ಆದ ನಂತರ ಏನೇನಾಯ್ತು ಅಂತ ಇದು ಒಂದು ಉದಾಹರಣೆ. ಇಸ್ವಿಗಳು ಸ್ವಲ್ಪ ಹೆಚ್ಚು ಕಡಿಮೆ ಇರ್ಬೋದು. ಹ್ಮ್ ಹ್ಮ್ ಒಂದು ಉದಾಹರಣೆ ಮೈಂಡ್ ಮ್ಯಾಪಿಂಗ್ ಹೆಂಗ್ ಮಾಡ್ಕೋಬೇಕು ಅಂತ. ಹ್ಮ್ ಅದಕ್ಕೆ ಸಂಬಂಧಪಟ್ಟ 25 ವರ್ಷ, 50 ವರ್ಷ, 75 ವರ್ಷ, 100 ವರ್ಷ ಹ್ಮ್ ಈ 4 ಕಾಲಘಟ್ಟದ ಒಂದಿಷ್ಟು ಸಂಗತಿಗಳನ್ನ ನೋಟ್ ಮಾಡ್ಕೋತಾ ಹೋಗ್ಬಿಡೋದು. ಹ್ಮ್ ಅದಕ್ಕೆ ರಿಲೇಟ್ ಮಾಡ್ಕೋತಾ ಹೋದಾಗ ಮೈಂಡ್ ಮ್ಯಾಪ್ ಆಗ್ತಾ ಹೋಗ್ತದೆ. ಹ್ಮ್ ಒಂದು ಕ್ಲೂ ಸಿಕ್ಕಿದ್ರು ಸಾಕು, ಉಳಿದ ಸರಣಿ ನಿಮ್ಗೆ ನೆನಪಾಗ್ತಾ ಹೋಗ್ತದೆ. ಹ್ಮ್ ಬಹಳ ಸಲ ನೀವು ನೋಡಿರ್ಬೋದು, ಮಕ್ಕಳಿಗೆ ಈ ಮೈಂಡ್ ಮ್ಯಾಪ್ ನಲ್ಲಿ ಹೇಗೆ ಟ್ಯೂನ್ ಅಪ್ ಮಾಡ್ತಾರೆ ಅಂತಂದ್ರೆ 30-35 ಐಟಮ್ಸ್ ಅನ್ನ ಓದಿ ಹೇಳ್ತಾರೆ. ಹ್ಮ್ ಆ ಮಗು ನೀವು ಓದಿ ಮುಗಿಸಿದ ನಂತರ ಕೆಳಗಡೆಯಿಂದ ಮೇಲೆ, ಮೇಲ್ಗಡೆಯಿಂದ ಕೆಳಗಡೆ ಅಥವಾ ಇನ್ ಬಿಟ್ವೀನ್ ನೀವೇನ್ ಹೇಳಿರ್ತೀರಿ ಅದನ್ನಷ್ಟೂ ಅವ್ನು ಹೇಳ್ತಾ ಬರ್ತಾನೆ. ಹ್ಮ್ ಉದಾಹರಣೆಗೆ ಒಂದು ಛತ್ರಿ ಹೇಳಿದ್ರು ಅಂತ ಇಟ್ಕೊಳ್ಳಿ, ಹ್ಮ್ 2 ಒಂದು ಗಡಿಯಾರ ಹೇಳಿದ್ರು ಅಂತ ಇಟ್ಕೊಳ್ಳಿ. ಹ್ಮ್ ಆ ಒಂದ್ ಛತ್ರಿ ಅನ್ನೋದನ್ನ ನೆನ್ಪಿಟ್ಕೊಳ್ಳೋದು ಅವ್ನು ಹೇಗೆ ಅಂತಂದ್ರೆ, ಅವನು ಮನೆ ಎದುರಿಗೆ ಕೂತ್ಕೊಂಡಿದ್ದ. ಹ್ಮ್ ಅವನ ಮನೆ ಎದುರಿಗಿರುವಂತ ಮರದಲ್ಲಿ ಎಲೆಗಳಿರ್ಲಿಲ್ಲ. ಹ್ಮ್ ಆ ಎಲೆಗಳಲ್ಲಿ ಎಲ್ಲವೂ ಇದ್ದಿದ್ದು ಛತ್ರಿ. ಹ್ಮ್ ಹ್ಮ್ ಆ 2 ಅನ್ನೋದು ಗಡಿಯಾರ. ಆ ಛತ್ರಿಯನ್ನ ತೂಗ್ ಹಾಕಿದಾಗ ಎಲೆಗಳ ಬದಲಿಗೆ ಛತ್ರಿ ಇತ್ತು. ಹ್ಮ್ ಎಲ್ಲೆಲ್ಲಿ ಹೂ ಬಿಡಬೇಕಾಗಿತ್ತು, ಹೂ ಬಿಡೋ ಜಾಗದಲ್ಲಿ ಎಲ್ಲವೂ ಗಡಿಯಾರ ಇತ್ತು. ಹ್ಮ್ ಹ್ಮ್ ಹೀಗೆ ಹ್ಮ್ ಅದನ್ನ ಪ್ಲಾನ್ ಮಾಡ್ಕೊತಾ ಹೋಗ್ಬೇಕು. ಹ್ಮ್. ಮೈಂಡ್ ಮ್ಯಾಪಿಂಗ್ ಅಂದ್ರೆ ಅದು. ಹ್ಮ್ ಹ್ಮ್ ಅವನಿಗೆ ಗಿಡದ ಪರಿಕಲ್ಪನೆ ಇದೆ ಅವನ ಹತ್ರ. ಹ್ಮ್ ಆ ಗಿಡದಲ್ಲಿ ಎಲೆಗಳು ಬಿಡ್ತವೆ ಅನ್ನೋದು ಪರಿಕಲ್ಪನೆ ಇದೆ. ಹ್ಮ್ ಹ್ಮ್ ಆ ಎಲೆಗಳಲ್ಲಿ ಚಿಗುರು ಬರ್ತದೆ, ಹೂವು ಹಣ್ಣು ಎಲ್ಲ ಬರ್ತದೆ ಅನ್ನೋದು ಪರಿಕಲ್ಪನೆ ಇದೆ. ಹ್ಮ್ ಆದ್ರೆ ಆಯಾ ಪ್ಲೇಸ್ ನಲ್ಲಿ ಈಗ ಬೇರೆ ಬೇರೆ ವಸ್ತುವನ್ನು ಇಡ್ತಾ ಹೋಗಿದ್ದಾನೆ ಅವನು. ಹ್ಮ್ ಹಾಗಾಗಿ ಎಲೆ ಜಾಗದಲ್ಲಿ ಛತ್ರಿ ಇಟ್ಟ, ಹ್ಮ್ ಹೂವು ಮೊಗ್ಗು ಬರೋ ಜಾಗದಲ್ಲಿ ಗಡಿಯಾರ ಇಟ್ಟ. ಈಸಿ ನೆನಪಾಗತ್ತ ಅವನಿಗೆ. ನೀವು ಯಾವುದೇ ಆರ್ಡರ್ ನಲ್ಲಿ ಕೇಳಿ ಅವ್ನು ಹೇಳ್ಕೊಂಡ್ ಬರ್ತಾನೆ. ಹ್ಮ್ ಹ್ಮ್ ಇದನ್ನ ನಾವು ಮೈಂಡ್ ಮ್ಯಾಪಿಂಗು ಅಂತ ಕರಿತೇವೆ. ಹ್ಮ್ ಹ್ಮ್ ಆಮೇಲೆ ಇದನ್ನ ಮಾಡ್ಲಿಕ್ಕೆ ಕೂತಾಗ ಸಹಜವಾಗಿ ಏಕಾಗ್ರತೆ ಬರೋದಿಲ್ಲ. ಹ್ಮ್ ಅಂದ್ರೆ ನೀವು ಓದ್ಲಿಕ್ಕೆ ಕೂತಾಗ ಟೆನ್ಷನ್ ಜಾಸ್ತಿ ಇರ್ತದೆ. ಈಗ ಕೊನೆಯ ಹತ್ರ ಬಂದಿದೆ ಅಲ್ಲ, ಹ್ಮ್ ಹ್ಮ್ ಹಾಗಾಗಿ ಇನ್ನು ಉಳಿದ ದಿನಗಳ ಬಗ್ಗೆ ನೆನ್ಸ್ಕೊಂಡ್ರೆ ಸಾಕು ಒಂಥರ ಟೆನ್ಷನ್. ಹ್ಮ್ 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 ಹಾಗ ಒಂದ್ ವೇಳೆ ಏಕಾಗ್ರತೆ ಬರದೇ ಇದ್ರೆ ಹ್ಮ್ ಗೋಡೆ ಕಡೆ ಮುಖ ಮಾಡಿ ಕೂತ್ಕೊಂಡು ಜೋರಾಗಿ ಓದ್ಲಿಕ್ಕೆ ಶುರು ಮಾಡಿ. ಹ್ಮ್ ನಿಮ್ಗೆ ಏನ್ ಸಪೋರ್ಟ್ ಬೇಕು ಅದನ್ನ ತಂದೆ ತಾಯಿಗಳು ಮಾಡ್ತಾರೆ. ಹ್ಮ್ ಅದಕ್ಕಾಗಿ ನೀವು ಮೊದಲು ಯೋಚನೆ ಮಾಡ್ಬೇಕಾಗಿದ್ದು, ಹ್ಮ್ ನೀವು ಹೇಗಿದ್ದೀರಿ ಅದನ್ನ ಸ್ವೀಕರಿಸಿ ಹ್ಮ್ ಆತ್ಮವಿಶ್ವಾಸ ಬೆಳೆಸ್ಕೊಳ್ಳಿ. ಹ್ಮ್ ಇದರಿಂದ ಏನಾಗತ್ತಂದ್ರೆ ನೀವು ಕೀಳರಿಮೆಯಿಂದ ಹೊರಬರೋದಕ್ಕೆ ಹ್ಮ್ ಪ್ರಯೋಜನ ಆಗತ್ತೆ. ಹ್ಮ್ ಆಮೇಲೆ ಕ್ಲಿಷ್ಟಕರವಾದ ಸೂತ್ರಗಳನ್ನ ಹ್ಮ್ ಕೋಡ್ ವರ್ಡ್ ಮೂಲಕ ನೆನ್ಪಿಟ್ಕೊಳ್ಬೇಕು. ಇದು ಪರೀಕ್ಷೆಗೆ ತುಂಬಾ ಸಹಕಾರಿ ಆಗ್ತದೆ. ಹ್ಮ್ ಹ್ಮ್ ಸರ್, ಕ್ಲಿಷ್ಟಕರವಾದ ಸೂತ್ರಗಳನ್ನ ಕೋಡ್ ವರ್ಡ್ ಮೂಲಕ ನೆನ್ಪಿಟ್ಕೊಳ್ಬಹುದು ಅಂತ ಹೇಳಿದ್ರೆ, ಇದನ್ನ ಒಂದು ಉದಾಹರಣೆಯೊಂದಿಗೆ ತಿಳಿಸ್ಕೊಟ್ರೆ ನಮ್ಮ ವಿದ್ಯಾರ್ಥಿಗಳಿಗೆ ಸುಲಭ ಆಗುತ್ತೇನೋ ಅಂತ ಸರ್. ಇದಕ್ಕೆ ನಿಮೋನಿಕ್ಸ್ ಅಂತ ನಾವು ಕರಿತೇವೆ. ಹ್ಮ್ ನಿಮೋನಿಕ್ಸ್ ಅಂದ್ರೆ ಕೆಲವು ಶಬ್ದಗಳನ್ನ ಜೋಡಿಸೋದ್ರ ಮೂಲಕ ಹ್ಮ್ ನಾವು ಅದನ್ನ ಈಸಿಯಾಗಿ ನೆನ್ಪಿಟ್ಕೋಬಹುದು. ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟ ಒಂದು ಉದಾಹರಣೆ ನಿಮಗೆ ಕೊಟ್ಟು, ಮೇ ಐ ಹ್ಯಾವ್ ಎ ಲಾರ್ಜ್ ಕಂಟೈನರ್ ಆಫ್ ಕಾಫಿ. ಈ ಸಾಲುಗಳನ್ನ ನೆನ್ಪಿಟ್ಕೊಂಡ್ರ ಹ್ಮ್ ಅಂದ್ರೆ ನಾರ್ಮಲಿ ನೀವೇನ್ ಕುಡಿತಾ ಇದ್ದೀರಿ ಹ್ಮ್ ಅದಕ್ಕಿಂತ ತುಂಬಾ ದೊಡ್ಡದಾದ ಕಪ್ ನಿಮಗ್ ಬೇಕು ಅನ್ನೋದನ್ನ ಪರಿಕಲ್ಪನೆ ತಲೆಗೆ ಬರ್ಬೇಕು. ಹೌದು ಹೌದು. ಹಾ, ಇದರಿಂದ ಪೈನ ಬೆಲೆ ನಮ್ಗೆ ಗೊತ್ತಾಗ್ಬಿಡುತ್ತೆ. ಎಷ್ಟು ಮಜಾ ಇದೆ ನೋಡಿ. ಅದ್ ಹೇಗೆ ಸರ್? ಹಾ ನೋಡಿ, ಮೇ ಅಂತಂದ್ರೆ MAY, ಹಾ 3 ಅಕ್ಷರ. ಹಾ ಪೈನ ಮೊದಲನೇ ವ್ಯಾಲ್ಯೂ 3. ಹಾ ಐ ಅಂದ್ರೆ 1 ಅಕ್ಷರ, ಹಾ 1. ಹ್ಯಾವ್ ಅಂದ್ರೆ 4 ಅಕ್ಷರ, ಹಾ 4. ಎ ಅಂತಂದ್ರೆ 1 ಅಕ್ಷರ. ಲಾರ್ಜ್ ಅಂದ್ರೆ LARGE 5 ಅಕ್ಷರ. ಹ್ಮ್ ಕಂಟೈನರ್ CONTAINER ಅಂತಂದ್ರೆ 9 ಅಕ್ಷರ. ಹ್ಮ್ ಆಫ್ ಅಂದ್ರೆ 2 ಅಕ್ಷರ. ಕಾಫಿ COFFEE ಅಂತಂದ್ರೆ 6 ಅಕ್ಷರ. ಇದಿಷ್ಟು ಸೇರಿಸಿ ಹ್ಮ್ ಪೈ ವ್ಯಾಲ್ಯೂ ಅನ್ನ ಕರಾರುವಕ್ಕಾಗಿ 3.141596 ನೆನ್ಪಿಟ್ಕೊಳ್ಳಿಕ್ ಸಾಧ್ಯ ಆಗತ್ತೆ. ಓ 22/7 ಅಲ್ವಾ? 22/7 ಅನ್ನ ಮತ್ತೆ ನೀವು ಡಿವೈಡ್ ಮಾಡಿದ್ರೆ ಓ 7 3 21. ಮತ್ತೆ ನೀವು ಫ್ರಾಕ್ಷನ್ ಮಾಡ್ತಾ ಹೋಗ್ಬೇಕಲ್ಲ. ಹೌದು ಹೌದು. ಅದ್ರ ಸಿಂಪ್ಲಿಫೈ ಫೈನಲ್ ವ್ಯಾಲ್ಯೂ ಬರ್ಬೇಕಾದ್ರೆ 3.141596 ಬರ್ತದೆ. ಹಾ 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 ಇದನ್ನ ನೆನ್ಪಿಟ್ಕೊಳ್ಳೋದು ತುಂಬಾ ಕಷ್ಟ ನಮ್ಗೆ. 3.14 ನೆನ್ಪಿಟ್ಕೊಂಡ್ಬಿಡ್ಬೋದು. ನಿಖರವಾದ ಈ ಬೆಲೆನ ಕಂಡುಹಿಡ್ಕೊಳ್ಬೇಕಾದ್ರೆ ಮೇ ಐ ಹ್ಯಾವ್ ಎ ಲಾರ್ಜ್ ಕಂಟೈನರ್ ಆಫ್ ಕಾಫಿ ಅಂತ ನೆನ್ಪಿಟ್ಬಿಡ್ತು ಅಂತಂದ್ರೆ ಬಹಳ ಸುಲಭದಲ್ಲಿ ಪೈ ವ್ಯಾಲ್ಯೂ ಅನ್ನ ಕರಾರುವಕ್ಕಾಗಿ ಕಂಡುಹಿಡ್ಕೊಂಡ್ಬಿಡ್ಬೋದು. ಅಂದ್ರೆ ನ್ಯೂಮಾನಿಕ್ಸ್ ಅನ್ನ ನೆನ್ಪಿಟ್ಕೊಳ್ಳೋದ ಕ್ರಮ ಇಷ್ಟೇನೆ. ಅಂದ್ರೆ ನೀವು ಮೈಂಡ್ ಮ್ಯಾಪಿಂಗ್ ಮಾಡ್ಕೊಂಡಾಗ ಬಹಳ ಸುಲಭದಲ್ಲಿ ಇದನ್ನ ನೆನ್ಪಿಟ್ಕೋಬಹುದು. ಆಮೇಲೆ ಇನ್ನೊಂದು ಉದಾಹರಣೆ ನಾನು ಕೊಟ್ಬಿಡ್ತೇನೆ.
ಗ್ರೂಪ್ 2 ಅಲ್ಕಲೈನ್ ಅರ್ತ್ ಮೆಟಲ್ ಅಂತ ಇದೆ, ಅದು ಎಸ್ ಬ್ಲಾಕ್ ನಲ್ಲಿ ಬರ್ತದೆ. ಹ್ಮ್ ಅದರಲ್ಲಿ ಬೆರಾನು, ಮೆಗ್ನೀಷಿಯಮ್, ಕ್ಯಾಲ್ಸಿಯಂ, ಸಲ್ಫರ್, ಹ್ಮ್ BA, RA ಎಲ್ಲ ಬರ್ತದೆ. ಹ್ಮ್ ಹ್ಮ್ ಇದನ್ನ ಎಸ್ ಬ್ಲಾಕಿನ ಗ್ರೂಪಿನ ಯಾವ್ಯಾವ್ದು ಬರ್ತದೆ ಅಂತ ಕೇಳಿದ್ರೆ ಅರ್ತ್ ಮೆಟಲ್ಸ್, ಹ್ಮ್ ಇದನ್ನ ಇಂಡಿವಿಜುವಲ್ ನೆನ್ಪಿಟ್ಕೊಳ್ಳೋದು ಬಹಳ ಕಷ್ಟ ನಮ್ಗೆ. ಹ್ಮ್ ಹ್ಮ್ ಅದಕ್ಕೆ ನಾನೇನ್ ಹೇಳೋದು, ಹ್ಮ್ ಬೇಟಾ ಮಾಂಗೆ ಕಾರ್ ಸ್ಕೂಟರ್, ಹ ಬಾಪ್ ರಾಜಿ. ಅಂದ್ರೆ ಮಗ ಕೇಳ್ತಾನೆ, ಬರೀ ಸ್ಕೂಟರ್ ಮಾತ್ರ ಅಲ್ಲ ಕಾರ್ ಕೂಡ. ಹ್ಮ್ ಅಪ್ಪ ರಾಜಿ ಆಗ್ತಾನೆ, ಮಗನಿಗೋಸ್ಕರ ಇಷ್ಟು ಮಾಡೋಣ ಅಂತ. ಹ್ಮ್ ಹ್ಮ್ ಬೇಟಾ ಅಂತಂದ್ರೆ BE, ಹ್ಮ್ ಮಾಂಗೆ ಅಂದ್ರೆ MG, ಹ್ಮ್ ಕಾರ್ ಅಂದ್ರೆ CA, ಹ್ಮ್ ಸ್ಕೂಟರ್ ಅಂದ್ರೆ SR, ಹ್ಮ್ ಹ್ಮ್ ಬಾಪ್ ಅಂದ್ರೆ BA, ಹ್ಮ್ ರಾಜಿ ಅಂದ್ರೆ RA. ಅರೆ ಸೊ ನಿಮ್ಮ ಗ್ರೂಪ್ 2 ನ ಎಸ್ ಬ್ಲಾಕ್ ಎಲ್ಲವೂ ಇಲ್ಲಿ ಬಂದ್ಬಿಡ್ತು. ಹ್ಮ್ 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 ಇದು ನೆನ್ಪಿಟ್ಕೊಳ್ಳಿಕ್ಕೆ ಕಷ್ಟ ಆಗುದಿಲ್ಲ, ಯಾಕಂದ್ರೆ ಆ ಮಗು ಕಾರು ಮತ್ತು ಸ್ಕೂಟರ್ ಎರಡನ್ನೂ ಕಲ್ಪನೆ ಮಾಡ್ಕೋತದೆ. ಹೌದು. ಸೊ ಬೇಟಾ ಮಾಂಗೆ ಕಾರ್ ಸ್ಕೂಟರ್ ಬಾಪ್ ರಾಜಿ, ಹ್ಮ್ ಹ್ಮ್ ಇದನ್ನ ನಾವು ಹ್ಮ್ ಇಡೀ ಅಂದ್ರೆ ಯಾವ್ಯಾವ ಫ್ಯಾಮಿಲಿ ಇದೆ ಅದಷ್ಟನ್ನು ಕೂಡ ನೆನ್ಪಿಟ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ನಮ್ಗೆ ಶ್ರಾವ್ಯ ಮಾಧ್ಯಮದಲ್ಲಿ ಇದನ್ನ ಎಕ್ಸ್ಪ್ಲೇನ್ ಮಾಡೋದು ಸ್ವಲ್ಪ ಕಷ್ಟ ಆಗತ್ತೆ. ಹ್ಮ್ ಹ್ಮ್ ನಾವು ಪರ್ಸನಲಿ ಕ್ಲಾಸ್ ಮಾಡಿದಾಗ ಹ್ಮ್ ಹ್ಮ್ ಇದು ನೆನ್ಪಿಟ್ಕೊಳ್ಳೋದು ಹೇಗೆ ಅನ್ನೋದನ್ನೇ ನಾವು ಹೇಳ್ತೇವೆ. ಹ್ಮ್ ಹ್ಮ್ ಈಗ ಉದಾಹರಣೆಗೆ, ಪ್ಲೀಸ್ ಸ್ಟಾಪ್ ಕಾಲಿಂಗ್ ಮೀ ಹ್ಮ್ ಎ ಕ್ಯಾರ್ಲೆಸ್ ಜಿಬ್ರಾ, ಹ್ಮ್ ಇನ್ಸ್ಟೆಡ್ ಟ್ರೈ ಲರ್ನಿಂಗ್ ಹೌ ಕಾಪರ್ ಸೇವ್ಸ್ ಗೋಲ್ಡ್ ಅಂತ. ಹ್ಮ್ ಈ ಶಬ್ದ ಏನ್ ಬಹಳ ಕಷ್ಟದ್ದಲ್ಲ, ಹ್ಮ್ ಹ್ಮ್ ಈ ಸೂತ್ರ ಇದು. ಪ್ಲೀಸ್ ಸ್ಟಾಪ್ ಕಾಲಿಂಗ್ ಮೀ ಎ ಕ್ಯಾರ್ಲೆಸ್ ಜಿಬ್ರಾ. ಹ್ಮ್ ನಾವು ಹೇಳ್ತೇವಲ್ಲ ಮಕ್ಕಳಿಗೆ, ಏನು ಬುದ್ಧಿ ಇಲ್ಲ, ಕತ್ತೆ ಹಾಗೆ ಹಂಗೆ ಅಂತ ಹೇಳ್ತೇವಲ್ಲ. ಹ್ಮ್ ಹ್ಮ್ ಕತ್ತೆ ಬಳಸೋಬಹುದು, ಜಿಬ್ರಾ ಬಳಸ್ಕೊಳ್ಳಿ. ಅಪ್ಪ ಬೈಯೋದು, ಅಮ್ಮ ಬೈಯೋದು, ಅವಾಗ ನೆನ್ಪು ಮಾಡ್ಕೊಳ್ಳಿ. ಹ್ಮ್ ನೀವ್ ಹೇಳಿ ಇನ್ಸ್ಟೆಡ್ ಟ್ರೈ ಲರ್ನಿಂಗ್ ಹೌ ಕಾಪರ್ ಸೇವ್ಸ್ ಗೋಲ್ಡ್ ಅಂತ. ಹ್ಮ್ ನೋಡಿ, ಇದರಲ್ಲಿ ಮೋಸ್ಟ್ ರಿಯಾಕ್ಟಿವ್ ಮತ್ತು ಲೀಸ್ಟ್ ರಿಯಾಕ್ಟಿವ್ ಎಲ್ಲ ಮೆಟಲ್ಸ್ ಇದೆ. ಹ್ಮ್ ಹ್ಮ್ ಇದರಲ್ಲಿ ಎಷ್ಟು ಮೆಟಲ್ಸ್ ಇದೆ ಅಂದ್ರೆ, ಪ್ಲೀಸ್ ನಲ್ಲಿ ಪೊಟ್ಯಾಸಿಯಂ ಇದೆ, ಹ್ಮ್ ಸ್ಟಾಪ್ ನಲ್ಲಿ ಸೋಡಿಯಂ ಇದೆ, ಹ್ಮ್ ಕಾಲಿಂಗ್ ನಲ್ಲಿ ಕ್ಯಾಲ್ಸಿಯಂ ಇದೆ, ಹ್ಮ್ ಮೀರಲ್ಲಿ ಮ್ಯಾಗ್ನೀಷಿಯಂ ಇದೆ, ಹ್ಮ್ ಎದಲ್ಲಿ ಅಲ್ಯೂಮಿನಿಯಂ ಇದೆ, ಹ್ಮ್ ಕ್ಯಾರ್ಲೆಸ್ ನಲ್ಲಿ ಕಾರ್ಬನ್ ಇದೆ, ಜಿಬ್ರಾದಲ್ಲಿ ಜಿಂಕ್ ಇದೆ, ಹ್ಮ್ ಇನ್ಸ್ಟೆಡ್ ನಲ್ಲಿ ಐರನ್ ಇದೆ, ಹ್ಮ್ ಟ್ರೈ ನಲ್ಲಿ ಟಿನ್ ಇದೆ, ಹ್ಮ್ ಲರ್ನಿಂಗ್ ನಲ್ಲಿ ಲೀಡ್ ಇದೆ, ಹ್ಮ್ ಹೌ ನಲ್ಲಿ ಹೈಡ್ರೋಜನ್ ಇದೆ, ಹ್ಮ್ ಕಾಪರ್ ನಲ್ಲಿ ಕಾಪರೇ ಬಂದಿದೆ, ಸೇವ್ಸ್ ನಲ್ಲಿ ಸಿಲ್ವರ್ ಇದೆ, ಹ್ಮ್ ಗೋಲ್ಡೇ ಬಂತು. ಕೆಳಗಡೆಯಿಂದ ನೀವು ಮೇಲ್ಗಡೆ ಹೋದ್ರೆ ಲೀಸ್ಟ್ ರಿಯಾಕ್ಟಿವ್ ನಿಂದ ಮೇಲ್ಗಡೆ ಮೋಸ್ಟ್ ರಿಯಾಕ್ಟಿವ್ ಹೋಗ್ತೀರಿ. ಹ್ಮ್ ಹ್ಮ್ ಮೋಸ್ಟ್ ರಿಯಾಕ್ಟಿವ್ ಮೇಲ್ಗಡೆಯಿಂದ ಕೆಳಗಡೆ ಬಂದ್ರೆ ನೀವು ಮೋಸ್ಟ್ ರಿಯಾಕ್ಟಿವ್ ನಿಂದ ಹ್ಮ್ ಲೀಸ್ಟ್ ರಿಯಾಕ್ಟಿವ್ ಬರ್ತೀರಿ. ನೀವು ನೆನ್ಪಿಟ್ಕೋಬೇಕಾಗಿದ್ದೇನಿಲ್ಲಿ, ಹ್ಮ್ ಪ್ಲೀಸ್ ಸ್ಟಾಪ್ ಕಾಲಿಂಗ್ ಮೀ ಎ ಕೇರ್ಲೆಸ್ ಜಿಬ್ರಾ, ಹ್ಮ್ ಇನ್ಸ್ಟೆಡ್ ಟ್ರೈ ಲರ್ನಿಂಗ್ ಹೌ ಕಾಪರ್ ಸೇವ್ಸ್ ಗೋಲ್ಡ್. ಹ್ಮ್ ಹ್ಮ್ ಬಹುಶಃ ಮಕ್ಳು ಇದನ್ನ ಬರ್ಕೋತಾರೆ ಅಂತ ಅನ್ಕೋಣ ನಾವು. ಹ್ಮ್ ಹ್ಮ್ ಪ್ಲೀಸ್ ಸ್ಟಾಪ್ ಕಾಲಿಂಗ್ ಮೀ ಎ ಕೇರ್ಲೆಸ್ ಜಿಬ್ರಾ, ಹ್ಮ್ ಇನ್ಸ್ಟೆಡ್ ಟ್ರೈ ಲರ್ನಿಂಗ್ ಹೌ ಕಾಪರ್ ಸೇವ್ಸ್ ಗೋಲ್ಡ್. ಹ್ಮ್ ಇಂಥದ್ದು ತುಂಬಾ ಸೂತ್ರಗಳನ್ನ ಕಂಡು ಹಿಡ್ಕೊಂಡಿದ್ದಾನೆ. ಹ್ಮ್ ಹ್ಮ್ ಇನ್ನೊಂದು, ಹೌ ಟು ರಿಮೆಂಬರ್ ದ ಫಸ್ಟ್ 20 ಎಲಿಮೆಂಟ್ಸ್, 20 ಎಲಿಮೆಂಟ್ಸ್ ಗಳನ್ನ ನೆನ್ಪಿಟ್ಕೊಳ್ಳೋದು ಹಂಗೆ ಅಂತ. ಹ್ಮ್ ಬಹಳ ಸುಲಭ ಇದೆ. ಹಾಯ್ ಹಲೋ ಲಿಸನ್ ಟು BBC ನ್ಯೂಸ್ ಆನ್ ಫ್ರೈಡೆ ನೈಟ್. ಹ್ಮ್ ಹಾಯ್ ಹಲೋ ಲಿಸನ್ ಟು BBC ನ್ಯೂಸ್ ಆನ್ ಫ್ರೈಡೆ ನೈಟ್. ಹ್ಮ್ ಇದಿಷ್ಟು ನೆನ್ಪಿಟ್ಕೊಂಡ್ಬಿಟ್ರೆ ನೀವು ಹ್ಮ್ ಹೈಡ್ರೋಜನ್, ಹೀಲಿಯಂ, ಲಿಥಿಯಂ, ಬೆರಿಲಿಯಂ, ಬೋರಾನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಫ್ಲೋರಿನ್, ನಿಯಾನ್, ಇಷ್ಟೊಂದು ನೆನ್ಪು ಬಂದ್ಬಿಡುತ್ತೆ ನಮ್ಗೆ. ಹ್ಮ್ ಹ್ಮ್ ಅಂದ್ರೆ ಈ ನ್ಯೂಮಾನಿಕ್ಸ್ ಅನ್ನ, ಅಂದ್ರೆ ಈ ಮೈಂಡ್ ಮ್ಯಾಪಿಂಗ್ ಅನ್ನ ಹ್ಮ್ ಬಿಗಿನಿಂಗ್ ಇಂದ ಮಾಡ್ಕೊಂಡು ಹೋಗ್ಬೇಕು ಅಂತ ನಾನು ಹೇಳೋದು. ಹ್ಮ್ ಯಾವಾಗ ತರಗತಿಯಲ್ಲಿ ಕ್ಲಾಸ್ ಅನ್ನ ಮುಗಿಸ್ತಾರೆ, ಮನೆಗ್ ಬಂದು ಅದೇ ದಿವಸ ಅವತ್ತು ಕಲಿಸಿದ್ದನ್ನೇ ನೀವು ಓದ್ಕೊಂಡು ಹೋಗ್ಬಿಟ್ರೆ, ಹ್ಮ್ ಸೊ ನಿಮ್ಗೆ ಬಹಳ ಸುಲಭದಲ್ಲಿ ಈ ರೀತಿಯ ಪದಗಳನ್ನ ಜೋಡಿಸ್ಕೊಂಡು ನಿಮ್ಮದೇ ಆದ ಒಂದು ನಿಮಾನಿಕ್ಸ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ಹೋಗ್ಬೋದು. ಹ್ಮ್ 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 ನಾನು 10 ಎಲಿಮೆಂಟ್ಸ್ ಅನ್ನ ನೆನ್ಪಿಟ್ಕೊಳ್ಳೋದನ್ನ ಹೇಳಿದೆ. ಇನ್ನೊಂದು 10 ನೆನ್ಪಿಟ್ಕೊಳ್ಳೋದನ್ನ ಬೇಕಾದ್ರೆ ಶೇರ್ ಮಾಡ್ಕೊಂಡ್ಬಿಡೋಣ ಅಲ್ವಾ, ಮಕ್ಳಿಗೆ ಅನುಕೂಲ ಆದ್ರೆ. 20 ಎಲಿಮೆಂಟ್ಸ್ ಬಗ್ಗೆ ಕೇಳ್ತಾರೆ. ನೇಷನ್ ಮೈಟ್ ಆಲ್ಸೋ ಸೈನ್ ಪೀಸ್ ಸೆಕ್ಯೂರಿಟಿ ಕ್ಲಾಸ್ ಎಟ್ ಕನ್ಯಾಕುಮಾರಿ ಸೆಂಟರ್. ಇದು ಇನ್ನೊಂದು 10 ನೆನ್ಪಿಟ್ಕೊಳ್ಳುವಂತ ಶಾರ್ಟ್ ಕಟ್. ನೇಷನ್ ಮೈಟ್ ಆಲ್ಸೋ ಸೈನ್ ಪೀಸ್ ಸೆಕ್ಯೂರಿಟಿ ಕ್ಲಾಸ್ ಎಟ್ ಕನ್ಯಾಕುಮಾರಿ ಸೆಂಟರ್. ನೋಡಿ, ಇದು ನೇಷನ್ ಅಂದ್ರೆ ಎಣ್ಣೆ ಅಲ್ವಾ, ಮ್ಯಾಗ್ನೀಷಿಯಂ, ಅಲ್ಯೂಮಿನಿಯಂ, ಸಿಲಿಕಾನ್, ಫಾಸ್ಫರಸ್, ಸಲ್ಫರ್, ಕ್ಲೋರಿನ್,
ಆರ್ಗಾನ್, ಹ್ಮ್ ಪೊಟ್ಯಾಷಿಯಂ ಮತ್ತೆ ಕ್ಯಾಲ್ಸಿಯಂ. ಹ್ಮ್ ಇದಿಷ್ಟನ್ನೂ ಕೂಡ ಹ್ಮ್ ನೆನ್ಪಿಟ್ಕೊಳ್ಳಿಕ್ಕೆ ಇಷ್ಟೇ ಸಾಕಾಗತ್ತೆ. ಹ್ಮ್ ಹ್ಮ್ ನೇಷನ್ ಮೈಟ್ ಆಲ್ಸೋ ಸೈನ್ ಪೀಸ್ ಸೆಕ್ಯೂರಿಟಿ ಹ್ಮ್ ಕ್ಲಾಸ್ ಅಟ್ ಕನ್ಯಾಕುಮಾರಿ ಸೆಂಟರ್. ಹ್ಮ್ ಸೊ ಇಷ್ಟು ನೆನ್ಪಿಟ್ಕೊಂಡ್ರೆ ಹ್ಮ್ ನಮ್ಗೆ ಬಹಳ ಸುಲಭದಲ್ಲಿ ಹ್ಮ್ ಎಲ್ಲವನ್ನು ನೆನ್ಪಿಟ್ಕೊಳ್ಳಿಕ್ಕೆ ಆಗ್ತದೆ. ಹ್ಮ್ ಹ್ಮ್ ಕನ್ನಡ ಮಾಧ್ಯಮದವರು ಸರ್ ಇದು ಎಲ್ಲ ಇಂಗ್ಲಿಷ್ ನಲ್ಲಿ ಹೇಳ್ತಾ ಇದ್ದೀರಿ, ಹ್ಮ್ ಕನ್ನಡದಲ್ಲಿ ನಾನು ಹೇಗ್ ನೆನ್ಪಿಟ್ಕೊಳ್ಳೋದು ಅಂತ ಹೇಳಿದ್ರೆ ಕನ್ನಡದಲ್ಲೂ ಇಂಥದ್ದನ್ನ ನೀವು ಮಾಡ್ಕೋಬಹುದು. ಹ್ಮ್ ಕ್ರಿಯಾಶೀಲ ಲೋಹಗಳನ್ನ ನೆನ್ಪಿಡೋದಕ್ಕೆ ಸೂತ್ರ ಏನಾಗಿದ್ರೆ ಹ್ಮ್ ನೋಡಿ, ಬಹಳ ಸರಳವಾಗಿ ಹೇಳ್ತಾ ಇದ್ದಾನೆ. ಹ್ಮ್ ಕನ್ನಡಿಗನಾದ ನಾನು ಹ್ಮ್ ಕಾಲ್ ಮಾಡಿದಾಗ ಹ್ಮ್ ಅಲ್ಲಿ ಹ್ಮ್ ಜಿಂಕ್, ಹ್ಮ್ ಕಬ್ಬಣ ಹ್ಮ್ ಪಾಟ್ ಒಳಗೆ ಹೊಳಿತಾ ಇದ್ವು. ಕ್ಯೂರಿಯಾಸಿಟಿ ಹೆಚ್ಚಾಗಿ ನಾನು ಕೇಳ್ದೆ, ಮನುಷ್ಯ ಮಾತಾಡ್ಬೇಕಾಗಿತ್ತು, ಪಾಟ್ ಮಾತಾಡ್ತಾ ಇದೆಯಲ್ಲ. ಹ್ಮ್ ಕ್ಯೂರಿಯಾಸಿಟಿ ಹೆಚ್ಚಾಗಿ ನಾನು ಕೇಳ್ದೆ, ಅಲ್ಲಿ ಬೆಳ್ಳಿ, ಚಿನ್ನ, ಪ್ಲಾಟಿನಂ ಕೂಡ ಇದೆಯಾ ಅಂತ. ಹ್ಮ್ ಇಷ್ಟೇ 2 ಲೈನು. ಹ್ಮ್ ಹ್ಮ್ ಎಲ್ಲ ಕ್ರಿಯಾಶೀಲ ಲೋಹಗಳನ್ನ ನೆನ್ಪಿಟ್ಬೋದು. ಕನ್ನಡಿಗನಾದ ಕೆ, ನಾ NA, ಹ್ಮ್ ಕಾಲ್ CA, ಹ್ಮ್ ಮಾಡಿದಾಗ MG, ಹ್ಮ್ ಅಲ್ಲಿ AL, ಹ್ಮ್ ಜಿಂಕ್ ZN, ಹ್ಮ್ ಕಬ್ಬಣ ಫೆರಸ್ FE, ಹ್ಮ್ ಪಾಟ್ ನೊಳಗೆ PB, ಹ್ಮ್ ಹೊಳಿತಾ ಇದ್ವು H, ಹ್ಮ್ ಕ್ಯೂರಿಯಾಸಿಟಿ CU, ಹ್ಮ್ ಹೆಚ್ಚಾಗಿ ಕೇಳಿದೆ HG, ಹ್ಮ್ ಅಲ್ಲಿ AG, ಬೆಳ್ಳಿ ಇದೆಯಾ AG, ಚಿನ್ನ ಇದೆಯಾ AU, ಪ್ಲಾಟಿನಂ ಇದೆಯಾ PT. ಮುಗಿದೋಯ್ತು ಎಲ್ಲ ಸೂತ್ರ. ಬಾಯ್ ಅಟ್ಯಾಕ್ ಮಾಡ್ಬೇಕು. ಹ್ಮ್ 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 ಇದನ್ನ ನಾವು ಶಾರ್ಟ್ ಕಟ್ ಅಂತಾನು ಕೂಡ ಕರೀತೇವೆ. ಹ್ಮ್ ಅಂದ್ರೆ ಈಗಲೂ ಕಾಲ ಮಿಂಚಿಲ್ಲ. ನಾ ಹೇಳಿದ 2-3 ಸೂತ್ರನ್ನೇ ನೀವು ಇಟ್ಕೊಂಡ್ರಿ ಅಂತಂದ್ರೆ ಹ್ಮ್ ನಿಮಗೆ ಇಷ್ಟ ಆಗುವಂತ ನ್ಯೂಮಾನಿಕ್ಸ್ ಅನ್ನ ನೀವೇ ತಯಾರು ಮಾಡ್ಕೋಬಹುದು. ಹೌದು ಹೌದು. ಹಾಗಾಗಿ ಅಂತದನ್ನ ತಯಾರು ಮಾಡ್ಕೊಂಡು ನೀವು ಮಾಡ್ಬೋದು. ಬಟ್ ನೆನ್ಪಿಡಿ, ಹ್ಮ್ ಹೊಸ ಪ್ರಯೋಗ ಮಾಡ್ತೇನೆ ಅಂತ ಇಡೀ ದಿವಸ ಇದ್ರಲ್ಲೇ ಟೈಮ್ ವೇಸ್ಟ್ ಮಾಡ್ಬೇಡಿ. ಹಾ ಯಾಕಂದ್ರೆ ಇದು ಹೊಸದನ್ನ ಹೇಳಿದಾರೆ ಸರ್, ಹ್ಮ್ ಆಕಾಶವಾಣಿಯಲ್ಲಿ ಇದು ಒಂದು ಕ್ಲೂ ಸಿಕ್ತು, ನಾನು ಹೊಸದನ್ನ ಕ್ರಿಯೇಟ್ ಮಾಡ್ತೇನೆ ಅಂತ. ಈಗ ನಿಮ್ಗೆ ಅಷ್ಟೊಂದು ಟೈಮ್ ಇಲ್ಲ, ನಾವು ಹೇಳಿರೋದನ್ನ ಬಳಸ್ಕೊಳ್ಳಿ. ಹ್ಮ್ ಹ್ಮ್ ಓದುವಾಗ ನೀವು ನೋಟ್ ಮಾಡ್ತಿರಲ್ಲ, ಅದ್ರಲ್ಲೇ ನಿಮ್ಗೆ ಅಂತ ವರ್ಡ್ಗಳು ಸಿಕ್ತು ಅಂದ್ರೆ ನಿಮಾನಿಕ್ಸ್ ಕ್ರಿಯೇಟ್ ಮಾಡ್ಬೋದು ಅಂತ ಅನ್ಸಿದ್ರೆ ಮಾಡ್ಕೊಂಡು ಹೋಗಿ. ಹ್ಮ್ ಹ್ಮ್ ಅದಕ್ಕೋಸ್ಕರ ಡೋಂಟ್ ವೇಸ್ಟ್ ಅ ಟೈಮ್. ಹ್ಮ್ ಆಮೇಲೆ ಬಹಳ ಮುಖ್ಯವಾಗಿ ನಾನು ಹೇಳ್ಬೇಕಾಗಿದ್ದು, ಹ್ಮ್ ಈಗ ಇದನ್ನ ಏನ್ ನೀವು ಹೊಸ ಕಣ್ಣು ಹಿಡ್ಕೊಂಡಿರ್ತೀರಿ ಅದನ್ನ ಮನೆಯವರೊಟ್ಟಿಗೆ ಚರ್ಚೆ ಮಾಡಿ, ಹ್ಮ್ ಡೆಮಾನ್ಸ್ಟ್ರೇಷನ್ ಮಾಡಿ. ನಾ ಒಂದ್ಸಲ ಹೇಳ್ತೇನಮ್ಮ, ಒಂದ್ಸಲ ನೋಡು ಅಂತ ಹೇಳಿ. ಈಗ ನಾನು ಹೇಳ್ದಲ್ಲ ಹಾಗೆ. ಈಗ ನಾನು ಕ್ರಿಯಾಶೀಲ ಲೋಹಗಳನ್ನ ನೆನ್ಪಿಡೋದಕ್ಕೆ ಹೇಳ್ದೆ. ಹ್ಮ್ ನೇಷನ್ ಮೈಟ್ ಆಲ್ಸೋ ಸೈನ್ ಪೀಸ್ ಸೆಕ್ಯೂರಿಟಿ ಕ್ಲಾಸ್ ಎಟ್ ಕನ್ಯಾಕುಮಾರಿ ಸೆಂಟರ್ ಅಂತ ಹೇಳಿದೆ. ಹ್ಮ್ ಹ್ಮ್ ಆಮೇಲೆ ಹಾಯ್ ಹಲೋ ಲಿಸನ್ ಟು BBC ನ್ಯೂಸ್ ಆನ್ ಫ್ರೈಡೆ ನೈಟ್ ಅಂತ ಹೇಳಿದೆ. ಇದೊಂದು 4-5 ಸಲ ನೀವು ಹೇಳಿ ಡೆಮೋ ಮಾಡಿದಾಗ ನೆನಪಲ್ಲಿ ಉಳಿಯುತ್ತೆ. ಹೌದೌದು, ಇದೇನು 2 ಲೈನ್ ಅಂತ ಅನ್ಸಿದ್ರೆ ಆಮೇಲೆ ನೀವು ಎಕ್ಸ್ಪ್ಲೇನ್ ಮಾಡಿ, ಅವಾಗ ಅದು ವಿಷಯ ನಿಮ್ ಖಾಯಂ ಆಗಿ ತಲೆಯಲ್ಲಿ ಉಳ್ಕೊಳತ್ತೆ. ಈಗ ಪರ್ಟಿಕ್ಯುಲರ್ಲಿ 21 ದಿವಸ ತಾಜಾ ಆಹಾರವನ್ನ ತಿನ್ನೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಕನಿಷ್ಠ 2 ಲೀಟರ್ ನೀರನ್ನ ಕುಡಿಯೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ನೀವು ಜೋರಾಗಿ ಮಾತಾಡಿದಾಗ ಅವಾಗ ಗಂಟಲು ಒಣಗಿ ಬರ್ತದೆ. ಸೊ ಗಂಟಲು ಒಣಗಿ ಬಂದಾಗ ನೀರ್ ಕುಡಿಯೋದಕ್ಕಿಂತ ಮೊದಲು ಆ ಬಾಟ್ಲ್ ಅಲ್ಲಿ ಇರುವಂತಹ ಮುಚ್ಚಳದಲ್ಲಿ ಒಂದು ಮುಚ್ಚಳ ನೀರು ಹಾಕೊಂಡು ನೀವು ನಾಲ್ಗೆ ಸಿಂಪಡಿಸ್ಕೊಂಡು ಕೂಲ್ ಮಾಡ್ಕೊಳ್ಳಿ ಅದನ್ನ. ಇದೊಂದು ವಿಧಾನ ಇದು. ನಿಮ್ ಫ್ರೆಶ್ನೆಸ್ ಇಮಿಡಿಯೇಟ್ ಆಗಿ ಸಿಗುತ್ತೆ. ಆಮೇಲೆ ನೀವು ನೀರು ಕುಡೀರಿ. ಮೊದಲು ಆ ಬಾಯಿ ಒಳಗಡೆ ಇರುವಂತಹ ಪ್ರತಿಯೊಂದು ಅಂಗಕ್ಕೂ ನೀರ್ ಸ್ಪ್ರೇ ಆಯ್ತು ಅಂತಂದ್ರೆ ಒಂದು ಹೊಸ ಎನರ್ಜಿ ಕ್ರಿಯೇಟ್ ಆಗ್ಬಿಡ್ತದೆ. ಇದನ್ನ ಮಾಡಿ. ಆಮೇಲೆ ಮೆಮೊರಿ ಹಾಳು ಮಾಡುವಂತಹ ಮತ್ತು ದೇಹದ ಮೇಲೆ ಪರಿಣಾಮ ಬೀರ್ಬೋದಂತ ಬಹಳ ತಂಪು ಪಾನೀಯ ಅಂದ್ರೆ ಫ್ರಿಜ್ ನಲ್ಲಿ ಇಟ್ಟಿರುವಂತದ್ದು ಬೇರೆ ಬೇರೆ ಪಾನೀಯಗಳಿದೆ ಇವತ್ತು. ಶುಗರ್ ಜಾಸ್ತಿ ಇರೋದು, ಆಡೆಡ್ ಶುಗರ್, ಅದನ್ನ ಮಾತ್ರ ದಯವಿಟ್ಟು ಕುಡಿಬೇಡಿ ಅಂತ ಹೇಳೋಣ. ಯಾಕಂದ್ರೆ ಅದರಿಂದ ಎನರ್ಜಿ ಲಾಸ್ ಆಗತ್ತೆ ಮತ್ತು ಮೆಮೊರಿನೂ ಕೂಡ ಬಹಳ ಇಫೆಕ್ಟ್ ಆಗತ್ತೆ. ಎಣ್ಣೆ ಮತ್ತು ಮಸಾಲಾ ಪದಾರ್ಥವನ್ನ ಸೇವಿಸಬೇಡಿ. ಈಗ ಕೂತ್ಕೊಂಡು ಓದ್ತಾ ಇದ್ದೀರಲ್ಲ, ಅಲ್ಲಿ ಯಾರ ಬಗ್ಗೆನೂ ತಲೆ ಕೆಡಿಸ್ಕೋಬೇಡಿ. ಯಾಕೆ ಇದನ್ನ ಹೇಳ್ತಾ ಇದ್ದಾನೆ ಅಂತಂದ್ರೆ, ಬಹಳ ಸಲ ನನ್ ಫ್ರೆಂಡ್ ಅವನೇನ್ ಮಾಡ್ತಾ ಇದ್ದಾನೋ ಅಂತ ನಮ್ ತಲೆ ಅಲ್ಲಿಗೆ ಹೋಗತ್ತೆ. ಒಂಥರ ಮನ್ಸು ಮರ್ಕಟ ಅದು. ನಾವು ಫಿಸಿಕಲಿ ಇಲ್ಲಿ ಇರ್ತೇವೆ, ಮನ್ಸು ಎಲ್ಲ ಬೇಕಾದ್ರೂ ಹೋಗಿ ಬಂದ್ಬಿಡ್ಬೋದು, ಇಡೀ ಮಡಿಕೇರಿ ಸುತ್ತಾಡ್ಕೊಂಡ್ ಬಂದ್ಬಿಡ್ಬೋದು. ನಮ್ಗೆ ಗೊತ್ತಾಗೋದಿಲ್ಲ. ಫಿಸಿಕಲಿ ನಾವ್ ಇಲ್ಲೇ ಇದ್ದೇವೆ, ಅಲ್ಲಿ ಆ ಕಾಂಪೌಂಡ್ ನಲ್ಲಿ ಏನಾಗ್ತದೆ, ಈ ಗ್ರೌಂಡ್ ನಲ್ಲಿ ಏನಾಗುತ್ತೆ ಎಲ್ಲ ಯೋಚನೆ ಮಾಡ್ಬೋದು. ಮನ್ಸನ್ನ ಲಗಾಮ್ ಇಲ್ಲ ನೋಡಿ. ಹಾಗಾಗಿ ಯಾರ ಬಗ್ಗೆನೂ ನೀವು ತಲೆ ಕೆಡಿಸ್ಕೋಬೇಡಿ. ನಿಮಗೆ ನಿಮ್ ಮೇಲೆ ಭರವಸೆ ಇರ್ಲಿ. ಆಮೇಲೆ ನೀವೀಗ ಓದ್ತಾ ಹೋಗ್ತಾ ಇದ್ದೀರಿ, ಪ್ರಶ್ನೆಗಳನ್ನ ರಿವಿಷನ್ ಮಾಡ್ತಾ ಇದ್ದೀರಿ,
ಯಾವುದೋ ಗೊತ್ತಿಲ್ಲದ ಒಂದು ಪ್ರಶ್ನೆ ಬಂತು ಅಂತ ಇಟ್ಕೊಳ್ಳಿ, ಹ್ಮ್ ಅದನ್ನ ಇಮಿಡಿಯೇಟ್ ಶಿಕ್ಷಕರ ಜೊತೆ ಚರ್ಚೆ ಮಾಡಿ ಉತ್ತರ ತಿಳ್ಕುವ ಪ್ರಯತ್ನ ಮಾಡಿ. ಹ್ಮ್ ಆ ಪ್ರಶ್ನೆ ಪರೀಕ್ಷೆ ಬರಬಾರ್ದು ಅಂತ ಏನಿಲ್ಲ ಅಲ್ಲ, ಹ್ಮ್ ಹಾಗಾಗಿ ಅಲ್ಲಿ ಬಿಟ್ಟು ಬರೋದು ಬೇಡ. ಹ್ಮ್ ಆದಷ್ಟು ಅದಕ್ಕೆ ಉತ್ತರವನ್ನ ಕಂಡು ಹಿಡ್ಕೊಳ್ಳೋ ಪ್ರಯತ್ನ ಮಾಡಿ. ಹ್ಮ್ ಆಮೇಲೆ ಈ ಪರೀಕ್ಷೆ ಇನ್ನು 21 ದಿವಸ ಇದೆ ಅಂತ ನಾವು ಹೇಳ್ಬಿಟ್ಟಿದ್ದೇವೆ ಅಂತ ಹ್ಮ್ ಈ ರಾತ್ರಿ ಓದೋದು, ನಿದ್ದೆಗೆಡೋದು ದಯವಿಟ್ಟು ಮಾಡಬೇಡಿ. ಅದೇ ಆಮೇಲೆ ಊಟಕ್ಕೂ ಹೋಗದೆ ಇರುವಷ್ಟು ಮಕ್ಕಳಲ್ಲಿ ಒಂಥರ ಹಪಾಪಿತನ, ನಾನು ಓದ್ಬೇಕು ನಂಗೆ ಊಟ ಬೇಡ ಅಂತ ಹೇಳಿ ಹ್ಮ್ ಅದೆಲ್ಲ ಮಾಡಬೇಡಿ. ಊಟ ತಿಂಡಿ ನಿದ್ದೆ ಎಲ್ಲ ಸಮಯ ಸಮಯಕ್ಕೆ ಸರಿಯಾಗಿ ಮಾಡ್ಕೊಂಡು ಖಂಡಿತ ಇದೆಲ್ಲ ತುಂಬಾ ಜೈವಿಕವಾದ ನಮ್ ಗಡಿಯಾರ ಇದೆ ದೇಹದಲ್ಲಿ, ಹ್ಮ್ ಹ್ಮ್ ಅದು ಇಂಬ್ಯಾಲೆನ್ಸ್ ಆಗ್ಬಿಟ್ರೆ ತುಂಬಾ ಕಷ್ಟ ಆಗತ್ತೆ. ಹ್ಮ್ ಹ್ಮ್ ಹಾಗಾಗಿ ಅದನ್ನ ಮಾಡಬೇಡಿ. ಹ್ಮ್ ಹ್ಮ್ ಯಾಕಂದ್ರೆ ಇದು ಮಾಡಿದ್ರಿಂದ ಏನಾಗತ್ತೆ ಅಂತಂದ್ರೆ ನೀವು ಓದಿದ್ದು ಮರ್ತು ಹೋಗೋ ಸಾಧ್ಯತೆ ಜಾಸ್ತಿ ಇದೆ. ಹ್ಮ್ ಹ್ಮ್ ಆಮೇಲೆ ನೀವೇನೀಗ ಉತ್ತರ ಬರ್ಲಿಕ್ಕೆ ಹೋಗ್ತೀರಿ ಅದನ್ನ ಪ್ರಶ್ನೆಯನ್ನ ಮೊದಲು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಈಗಿಂದಾನೇ ಪ್ರಾಕ್ಟೀಸ್ ಮಾಡಿ, ಹ್ಮ್ ಅಲ್ಲಿ ಹೋಗಿ ಕನ್ಫ್ಯೂಷನ್ ಬೇಡ ನಮ್ಗೆ. ಹ್ಮ್ ಹ್ಮ್ ಮೊದಲು ಸರಿಯಾಗಿ ನೋಡಿ, ಆಮೇಲೆ ಅದನ್ನ ಬರೆಯೋ ಪ್ರಯತ್ನವನ್ನ ಮಾಡಿ. ಹ್ಮ್ ಆಮೇಲೆ ಪ್ರಾಮಾಣಿಕ ಪ್ರಯತ್ನಶೀಲರಾಗ್ರಿ. ಹ್ಮ್ ಒಂದು ನೆನ್ಪಿಟ್ಕೊಳ್ಳಿ, ಚಪ್ಪಾಳೆ ಗಿಟ್ಟಿಸ್ಕೊಳ್ಳೋ ಶಕ್ತಿ ನಿಮ್ಗೂ ಇದೆ ಅನ್ನೋದನ್ನ ಮರಿಬೇಡಿ. ಹ್ಮ್ ಸರ್, ಇದೆಲ್ಲ ಮಾಡೋದಿಕ್ಕೆ ಅವಶ್ಯಕವಾದ ಏಕಾಗ್ರತೆ ಅಂದ್ರೆ ಕಾನ್ಸಂಟ್ರೇಷನ್ ಅಂತ ಏನ್ ಹೇಳ್ತೇವೆ, ಅದನ್ನ ಹೇಗೆ ಪಡ್ಕೊಳ್ಬಹುದು ಸರ್? ನೋಡಿ, ಏಕಾಗ್ರತೆ ಸಾಧಿಸೋದು ಹೇಗೆ ಅನ್ನೋದಕ್ಕೆ ಹ್ಮ್ ಮೊದಲು ನಾನು ಏನ್ ಓದ್ತಾ ಇದ್ದೇನೆ ಹ್ಮ್ ಆ ವಿಷಯದ ಮೇಲೆ ಕುತೂಹಲವನ್ನ ಮೂಡಿಸ್ಕೊಳ್ಳಿ. ಹ್ಮ್ ಹ್ಮ್ ನಾನು ಯಾವ್ದೋ ಒಂದು ಮ್ಯಾಥ್ಸ್ ಚಾಪ್ಟರ್ ಮಾಡ್ತಾ ಇದ್ದೇನೆ, ಹ್ಮ್ ಆ ಮ್ಯಾಥ್ಸ್ ಚಾಪ್ಟರ್ ಗೆ ಸಂಬಂಧಪಟ್ಟ ಯಾವ್ದೋ ಒಂದು ಪೈಥಾಗೋರಸ್ ಪ್ರಮೇಯ ಬರ್ತಾ ಇದೆ ಅಂತ ಅನ್ಕೊಳ್ಳೋಣ. ಹ್ಮ್ ಹ್ಮ್ ಪೈಥಾಗೋರಸ್ ಪ್ರಮೇಯಕ್ಕೆ ಸಂಬಂಧಪಟ್ಟಂತದ್ದು ವಾಟ್ಸ್ಆಪ್ ನಲ್ಲಿ, ಯೂಟ್ಯೂಬ್ ನಲ್ಲಿ ತುಂಬಾ ಬಂದಿದೆ. ಹ್ಮ್ ಕನ್ನಡದ ವರ್ಣಮಾಲೆ ಕಚಟ ತಪ್ಪನ್ನ ಇಟ್ಕೊಂಡನೆ ಹ್ಮ್ AB² = BC² ಅನ್ನೋದನ್ನ ಪ್ರೂವ್ ಮಾಡಿದ್ದು ಬಂದಿದೆ. ಹ್ಮ್ 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 ಇಂಥದ್ದೇನೋ ಹೊಸದನ್ನ ನಾನು ಕಲಿತೇನೆ ಅಂತ ನೀವು ಕೂತ್ಕೊಂಡ್ರೆ ಹ್ಮ್ ಸಹಜವಾಗಿ ಏಕಾಗ್ರತೆ ಮೂಡ್ತದೆ. ಅಂದ್ರೆ ಹ್ಮ್ ಓದಿನ ವಿಧಾನವನ್ನು ಬದಲಾಯಿಸ್ಕೋಬೇಕು. ಹ್ಮ್ ಹ್ಮ್ ಯಾಕಂದ್ರೆ ಓದಿದ್ರೆ ಏನಾಗತ್ತೆ, ನಿಮ್ಗೆ ಬೋರ್ ಆಗತ್ತೆ. ಹ್ಮ್ ಸರ್, ಪರೀಕ್ಷೆಗೆ ಇನ್ನೂ ಹೆಚ್ಚು ದಿನಗಳಿಲ್ಲ. ಹಾಗಿರುವಾಗ ಈ ಸಮಯದಲ್ಲೂ ಈ ಹೊಸತನವನ್ನ ನಾವು ಅಳವಡಿಸ್ಕೊಳ್ಬಹುದಾ? ಖಂಡಿತ. ಈಗ ನಮ್ದೇನಂತಂದ್ರೆ, ಈಗ ನಾವು 1 ತಿಂಗಳ ಹಿಂದಿಂದ ಈ ಕಾರ್ಯಕ್ರಮ ಪ್ರಾರಂಭ ಮಾಡಿದಾಗ ಹಿಂಗ್ ಓದಿ ಹೀಗೋಗ್ಬಿಡಿ ಅಂತೆಲ್ಲ ಹೇಳಿದ್ದೇವೆ. ಹ್ಮ್ ಹ್ಮ್ ಈಗ ಆಲ್ರೆಡಿ ಅವನು ಅದನ್ನ ಓದ್ಕೊಂಡ್ ಬಂದಿದ್ದಾನೆ. ಹೌದು. ಈಗ ಅವ್ನು ಓದ್ಲಿಕ್ಕೆ ಕೂತ ತಕ್ಷಣ ಏನ್ ಅನಿಸ್ತದೆ, ನಾ ಇದು ಆಲ್ರೆಡಿ 2 ಸಲ ಓದಿದ್ದೇನಲ್ಲ ಅಂತ ಅನಿಸ್ತದೆ ಅವನಿಗೆ. ಹಾ 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 ಸೊ ಅದರಿಂದ ನಾವು ಹೊರಗಡೆ ಬರ್ಬೇಕು, ವಿಮುಖ ಆಗೋದ್ ಬೇಡ. ನಾನು ಓದ್ಬಿಟ್ಟಿದ್ದೇನೆ, ಇದು ಮತ್ತೇನು ಓದೋದು ಅಂತ. ಹ್ಮ್ ಸೊ ಅದು ಹೊಸತನ ಮಾಡ್ಕೊಳ್ಳೋದಕ್ಕೆ ಓದಿನ ವಿಧಾನವನ್ನ ಬದಲಾಯಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಹ್ಮ್ 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 ಕುದುರೆಗೆ ಜೀವನ. ಅಂತ ಹೇಳ್ತಾರೆ. ಅದೇ ರೀತಿ ಹ. 2 ಕೈಯಿಂದ ಹಿಡಿದು ಓದ್ಬೇಕು ಅಂತ. ಜಾರ್ ಹೋಗ್ಬಾರ್ದು ನೀವು, ಅದು 2 ಕೈಯನ್ನ ಕಟ್ಕೊಂಡು ಓದ್ಬೇಕು. ಓ, ಅದಲ್ಲ ರಿಕಾಪು. ಆಮೇಲೆ ಸಹಜವಾಗಿ ಓದ್ಲಿಕ್ಕೆ ಕೂತ್ಕೊಂಡಿದ್ದಾರಲ್ಲ, ಹ್ಮ್ ಅವಾಗ ಓದೋ ವಿಷಯದ ಬಗ್ಗೆ ಮಾತ್ರ ತಲೆ ಕೆಡಿಸ್ಕೊಳ್ಬೇಕೆ ಹೊರತು ಹ್ಮ್ ಬೇರೆದ್ರ ಬಗ್ಗೆ ಅಲ್ಲ. ಹ್ಮ್ 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 ಇದ್ರ ಜೊತೆಗೆ ಕೊನೆಯದಾಗಿ ನಾವು ಹೇಳ್ಬೇಡ, ಹ್ಮ್ ತಾಳ್ಮೆ ಸಹನೆ ಒಂದೇ ದಿನದಲ್ಲಿ ಒಲಿಯೋದಿಲ್ಲ. ಹ್ಮ್ ಅದಕ್ಕಾಗಿ ನಿರಂತರವಾದ ಶ್ರಮ ಬೇಕೇ ಬೇಕು. ಹ್ಮ್ ಹ್ಮ್ ಆ ಶ್ರಮ ನಮ್ ಮಕ್ಕಳು ಮಾಡ್ತಾರೆ ಅಂತ ಅನ್ಕೊಂಡ ಮತ್ತೆ ನಾವು ಹೇಳೋಣ, ಪರೀಕ್ಷೆಯನ್ನ ಹಬ್ಬದಂತೆ ಎದುರಿಸಿ, ಹ್ಮ್ ಇದು ಪರೀಕ್ಷೆಯಲ್ಲ, ನಿಮ್ ಬದುಕಿನ ಪಿಕ್ನಿಕ್ ಅಂತ ತಿಳ್ಕೊಳ್ಳಿ ಅಂತ ಹೇಳ್ತಾ ಹ್ಮ್ ಬಹುಶಃ ಇವತ್ತಿನ ಸಂಚಿಕೆಯನ್ನ ಮುಗಿಸೋ ಸಮಯ ಆಗಿದೆ ಅಂತ ಅನ್ಕೋತೇನೆ. ಹೌದು ಸರ್, ಇಷ್ಟೊತ್ತು ಪರೀಕ್ಷೆ ಹತ್ರ ಬರ್ತಿರೋ ಸಂದರ್ಭದಲ್ಲಿ ನಮ್ಮ ವಿದ್ಯಾರ್ಥಿಗಳು ಯಾವ ರೀತಿಯಲ್ಲಿ ಪರೀಕ್ಷೆಯನ್ನ ಎದುರಿಸ್ಬೇಕು, ಹಬ್ಬದಂತೆ ಆಚರಿಸ್ತಾ ಎದುರಿಸ್ಲಿ ಅಂತ ಹೇಳ್ತಾ, ಎಲ್ಲ ವಿದ್ಯಾರ್ಥಿಗಳು ಚೆನ್ನಾಗಿ ಪರೀಕ್ಷೆ ಬರೀಲಿ ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ತಮಗೆ ಧನ್ಯವಾದಗಳನ್ನು ಆಕಾಶವಾಣಿ ಮೂಲಕ ತಿಳಿಸ್ತಾ, ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ. ಪ್ರಸ್ತುತಪಡಿಸಿದವರು ಮಮತಾ ಶಾಸ್ತ್ರಿ. ಕಾರ್ಯಕ್ರಮ ನಿರ್ವಹಣೆ ಎಂ ಶಕುಂತಲಾ. ಮಕ್ಕಳಿಗಾಗಿ ಕಾರ್ಯಕ್ರಮ ಚಿಣ್ಣರ ಲೋಕ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.